ಬದಲಾಗು, ನಿನ್ನವರು ಬದಲಾಗಿದ್ದಾರೆ. ಬುದ್ಧನ ಮಾತು. ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬಾ ಪ್ರೀತಿಸಿದವರೇ ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ನಿನ್ನೆ ನಮ್ಮ ಜೊತೆ ಮಾತನಾಡಿದವರು ಇಂದು ಮಾತನಾಡುವುದಿಲ್ಲ. ನಮ್ಮನ್ನು ಅರ್ಥಮಾಡಿಕೊಂಡವರು ಇಂದು ನಮ್ಮನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಒಮ್ಮೆ ನಮ್ಮನ್ನು ಹುಡುಕುತ್ತಿದ್ದವರು ಇಂದು ನಮ್ಮನ್ನು ಹುಡುಕುವುದೇ ಇಲ್ಲ. ಆ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ, ಅವರು ಯಾಕೆ ಬದಲಾದರು? ಆದರೆ ಬುದ್ಧನ ಮಾತಿನ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನೂ ಬದಲಾಗುತ್ತಾನೆ. ಪರಿಸ್ಥಿತಿ ಬದಲಾಗುತ್ತದೆ, ಸಮಯ ಬದಲಾಗುತ್ತದೆ, ಸಂಬಂಧಗಳು ಬದಲಾಗುತ್ತವೆ. ಹಾಗಾಗಿ ಬೇರೆಯವರು ಬದಲಾಗಿದ್ದಾರೆ ಎಂದು ದುಃಖಪಡುವುದಕ್ಕಿಂತ ನಾವು ಕೂಡ ನಮ್ಮನ್ನು ಬದಲಾಯಿಸಿಕೊಳ್ಳಬೇಕು. ಒಬ್ಬ ವ್ಯಕ್ತಿ ನಮ್ಮ ಜೀವನದಿಂದ ದೂರ ಹೋದರೆ ಅವನ ಹಿಂದೆ ಓಡುತ್ತಾ ನಮ್ಮ ಜೀವನವನ್ನು ಕಳೆದುಕೊಳ್ಳಬಾರದು. ನಮ್ಮನ್ನು ಗೌರವಿಸದವರ ಮುಂದೆ ನಮ್ಮ ಬೆಲೆ ಸಾಬೀತುಪಡಿಸಲು ಪ್ರಯತ್ನಿಸಬಾರದು. ಯಾರಾದರೂ ನಮ್ಮನ್ನು ಬಿಟ್ಟು ಹೋದಾಗ ಅದು ನಮ್ಮ ಜೀವನದ ಅಂತ್ಯವಲ್ಲ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ದೂರವಾಗುವಿಕೆ ನಮ್ಮ ಜೀವನದಲ್ಲಿ ಹೊಸ ದಾರಿಯ ಆರಂಭವಾಗಿರುತ್ತದೆ. ಎಲ್ಲರೂ ಶಾಶ್ವತವಾಗಿ ನಮ್ಮ ಜೊತೆ ಇರುವುದಿಲ್ಲ. ಜೀವನದ ದೊಡ್ಡ ಸತ್ಯವೆಂದರೆ ಯಾರೂ ಶಾಶ್ವತವಲ್ಲ. ಕೆಲವರು ನಮ್ಮ ಜೀವನಕ್ಕೆ ಬರುತ್ತಾರೆ, ನಮಗೆ ಸಂತೋಷ ಕೊಡುತ್ತಾರೆ ಮತ್ತು ನಂತರ ದೂರವಾಗುತ್ತಾರೆ. ಕೆಲವರು ನಮಗೆ ಪಾಠ ಕಲಿಸಲು ಬರುತ್ತಾರೆ. ಇನ್ನು ಕೆಲವರು ನಮ್ಮ ದುಃಖದ ಸಮಯದಲ್ಲಿ ನಮ್ಮ ನಿಜವಾದ ಮುಖವನ್ನು ತೋರಿಸುತ್ತಾರೆ. ಆದ್ದರಿಂದ ಯಾರಾದರೂ ಬದಲಾಗಿದ್ದಾರೆ ಎಂದು ನಿಮ್ಮ ಹೃದಯವನ್ನು ಮುರಿದುಕೊಳ್ಳಬೇಡಿ. ನಿನ್ನೆ ನಿಮ್ಮನ್ನು ಪ್ರೀತಿಸಿದವರು ಇಂದು ನಿಮ್ಮನ್ನು ನಿರ್ಲಕ್ಷಿಸಿದರೆ ಅವರ ಮನಸ್ಸನ್ನು ಬದಲಾಯಿಸಲು ನೀವು ಸಾಧ್ಯವಿಲ್ಲ. ಆದರೆ ನಿಮ್ಮ ಮನಸ್ಸನ್ನು ನೀವು ಬದಲಾಯಿಸಬಹುದು. ಅವರು ನನ್ನನ್ನು ಬದಲಾಯಿಸಿದರು ಎಂದು ಹೇಳಬೇಡಿ. ಅವರ ಅನುಭವ ನನ್ನನ್ನು ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡಿತು ಎಂದು ಹೇಳಿ. ನಿಮ್ಮ ಬೆಲೆಯನ್ನು ಬೇರೆಯವರ ವರ್ತನೆಯಿಂದ ಅಳೆಯಬೇಡಿ. ಒಬ್ಬ ವ್ಯಕ್ತಿ ನಿಮ್ಮನ್ನು ಗೌರವಿಸದಿದ್ದರೆ ಅದರಿಂದ ನಿಮ್ಮ ಮೌಲ್ಯ ಕಡಿಮೆಯಾಗುವುದಿಲ್ಲ. ಚಿನ್ನವನ್ನು ಯಾರಾದರೂ ಗುರುತಿಸದಿದ್ದರೂ ಅದು ಚಿನ್ನವೇ. ಹಾಗೆಯೇ ನಿಮ್ಮ ಸಾಮರ್ಥ್ಯವನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳದಿದ್ದರೂ ನಿಮ್ಮ ಸಾಮರ್ಥ್ಯ ಕಡಿಮೆಯಾಗುವುದಿಲ್ಲ. ಕೆಲವರು ನಿಮ್ಮ ಒಳ್ಳೆಯತನವನ್ನು ದುರ್ಬಲತೆ ಎಂದು ಭಾವಿಸಬಹುದು. ಕೆಲವರು ನಿಮ್ಮ ಮೌನವನ್ನು ಭಯ ಎಂದು ಭಾವಿಸಬಹುದು. ಆದರೆ ನೀವು ಯಾರು ಎಂಬುದು ನಿಮಗೆ ಗೊತ್ತಿರಬೇಕು. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದಾಗ ಅವರ ಹಿಂದೆ ಓಡಬೇಡಿ. ನಿಮ್ಮನ್ನು ನೀವು ಕಳೆದುಕೊಳ್ಳಬೇಡಿ. ನಿಮ್ಮ ಜೀವನದ ಮೇಲೆ ಗಮನ ಕೊಡಿ. ಬದಲಾಗಬೇಕಾದದ್ದು ನಿಮ್ಮ ಮನಸ್ಸು. ಅವನು ಬದಲಾಗಬೇಕು, ಅವಳು ಮತ್ತೆ ಮೊದಲಿನಂತಾಗಬೇಕು ಎಂದು ಕಾಯುತ್ತಾ ಕುಳಿತರೆ ಜೀವನ ಮುಂದೆ ಸಾಗುವುದಿಲ್ಲ. ಬೇರೆಯವರನ್ನು ಬದಲಾಯಿಸುವುದು ನಮ್ಮ ಕೈಯಲ್ಲಿಲ್ಲ. ಆದರೆ ನಮ್ಮ ಆಲೋಚನೆ, ನಮ್ಮ ಅಭ್ಯಾಸ, ನಮ್ಮ ಗುರಿ ಮತ್ತು ನಮ್ಮ ಜೀವನವನ್ನು ಬದಲಾಯಿಸುವುದು ನಮ್ಮ ಕೈಯಲ್ಲಿದೆ. ಇಂದು ನಿಮ್ಮನ್ನು ನಿರ್ಲಕ್ಷಿಸಿದವರಿಗಾಗಿ ಅಳುವುದಕ್ಕಿಂತ ನಾಳೆ ನಿಮ್ಮನ್ನು ನೋಡಿ ಹೆಮ್ಮೆ ಪಡುವಂತಹ ಜೀವನವನ್ನು ನಿರ್ಮಿಸಿ. ನಿಮ್ಮ ಸಮಯವನ್ನು ನಿಮ್ಮ ಬೆಳವಣಿಗೆಗೆ ಕೊಡಿ. ನಿಮ್ಮ ನೋವನ್ನು ನಿಮ್ಮ ಶಕ್ತಿಯನ್ನಾಗಿ ಮಾಡಿ. ಪ್ರತಿ ನೋವಿನ ಹಿಂದೆ ಒಂದು ಪಾಠವಿದೆ. ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ನೋವು ನಮಗೆ ಏನಾದರೂ ಕಲಿಸುತ್ತದೆ. ಯಾರಾದರೂ ಮೋಸ ಮಾಡಿದರೆ ಯಾರನ್ನು ನಂಬಬೇಕು ಎಂಬುದನ್ನು ಕಲಿಯುತ್ತೇವೆ. ಯಾರಾದರೂ ಬಿಟ್ಟು ಹೋದರೆ ನಮ್ಮ ಮೇಲೆ ನಾವು ನಿಂತುಕೊಳ್ಳುವುದನ್ನು ಕಲಿಯುತ್ತೇವೆ. ಯಾರಾದರೂ ಅವಮಾನ ಮಾಡಿದರೆ ನಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಹಠ ಬರುತ್ತದೆ. ಆದ್ದರಿಂದ ನಿಮ್ಮ ಜೀವನದ ಕಷ್ಟಗಳನ್ನು ಶಾಪ ಎಂದು ನೋಡಬೇಡಿ. ಅವು ನಿಮ್ಮನ್ನು ಬಲಶಾಲಿಯನ್ನಾಗಿ ಮಾಡುವ ಪಾಠಗಳಾಗಿರಬಹುದು. ಪ್ರತಿ ಸಂಬಂಧವನ್ನು ಹಿಡಿದುಕೊಂಡು ಕುಳಿತುಕೊಳ್ಳಬೇಡಿ. ಕೆಲವು ಸಂಬಂಧಗಳು ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನೀವು ಎಷ್ಟೇ ಪ್ರಯತ್ನಿಸಿದರೂ ಎದುರಿನ ವ್ಯಕ್ತಿಗೆ ನಿಮ್ಮೊಂದಿಗೆ ಇರಲು ಇಷ್ಟವಿಲ್ಲದಿದ್ದರೆ ಅವರನ್ನು ಬಲವಂತಪಡಿಸುವ ಅಗತ್ಯವಿಲ್ಲ. ಹೋಗಲು ಬಯಸುವವರನ್ನು ಹೋಗಲು ಬಿಡಿ. ಉಳಿಯಲು ಬಯಸುವವರನ್ನು ಗೌರವಿಸಿ. ಯಾರಾದರೂ ನಿಮ್ಮ ಜೀವನದಿಂದ ಹೊರಟಾಗ ಅವರಿಗಾಗಿ ಬಾಗಿಲು ಮುಚ್ಚಬಹುದು. ಆದರೆ ನಿಮ್ಮ ಜೀವನದ ಬಾಗಿಲನ್ನು ಮುಚ್ಚಬೇಡಿ. ಹೊಸ ಜನರು ಬರುತ್ತಾರೆ, ಹೊಸ ಅವಕಾಶಗಳು ಬರುತ್ತವೆ, ಹೊಸ ಸಂತೋಷಗಳು ಬರುತ್ತವೆ. ನಿಮ್ಮ ಜೀವನವನ್ನು ಮತ್ತೆ ಕಟ್ಟಿಕೊಳ್ಳಿ. ಇಂದು ನೀವು ಒಂಟಿಯಾಗಿರಬಹುದು, ಆದರೆ ನಾಳೆ ನಿಮ್ಮ ಜೀವನ ಹೇಗಿರುತ್ತದೆ ಎಂಬುದು ಇಂದಿನ ನಿಮ್ಮ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿದೆ. ನಿಮ್ಮ ಗುರಿಯನ್ನು ಬರೆಯಿರಿ. ಪ್ರತಿದಿನ ಸ್ವಲ್ಪ ಸಮಯ ಕಲಿಯಿರಿ. ನಿಮ್ಮ ದೇಹ ಮತ್ತು ಮನಸ್ಸಿನ ಬಗ್ಗೆ ಕಾಳಜಿ ವಹಿಸಿ. ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ. ನಿಮ್ಮ ಕನಸುಗಳಿಗಾಗಿ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡಿ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ಅಂದು ಅವರು ನನ್ನನ್ನು ಬಿಟ್ಟು ಹೋದದ್ದು ನನ್ನ ಜೀವನದ ಕೆಟ್ಟ ಘಟನೆಯಲ್ಲ, ನನ್ನ ಜೀವನ ಬದಲಾದ ದಿನವಾಗಿತ್ತು ಎಂದು ಅನಿಸಬಹುದು. ಕೊನೆಯ ಮಾತು, ನಿಮ್ಮನ್ನು ಬಿಟ್ಟು ಹೋದವರ ಬಗ್ಗೆ ದಿನವಿಡೀ ಯೋಚಿಸುತ್ತಾ ನಿಮ್ಮ ಇಂದಿನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ಬದಲಾಗಿ ನಿಮ್ಮೊಳಗೆ ಒಂದು ಮಾತು ಹೇಳಿಕೊಳ್ಳಿ, ನೀವು ಬದಲಾಗಿದ್ದೀರಿ, ಸರಿ, ಈಗ ನಾನು ಕೂಡ ಬದಲಾಗುತ್ತೇನೆ. ಆದರೆ ನಿಮ್ಮಿಗಾಗಿ ಅಲ್ಲ, ನನ್ನ ಜೀವನಕ್ಕಾಗಿ. ನಿಮ್ಮನ್ನು ನೋಯಿಸಿದವರನ್ನು ಕ್ಷಮಿಸಿ. ಆದರೆ ಅದೇ ತಪ್ಪನ್ನು ಮತ್ತೆ ಮತ್ತೆ ಅನುಭವಿಸುವಷ್ಟು ನಿಮ್ಮನ್ನು ನೀವು ದುರ್ಬಲಗೊಳಿಸಿಕೊಳ್ಳಬೇಡಿ. ನಿಮ್ಮನ್ನು ಗೌರವಿಸದವರ ಹಿಂದೆ ಓಡಬೇಡಿ. ನಿಮ್ಮನ್ನು ಗೌರವಿಸುವಂತಹ ವ್ಯಕ್ತಿಯಾಗಿ ಮೊದಲು ನಿಮ್ಮನ್ನು ನೀವು ರೂಪಿಸಿಕೊಳ್ಳಿ. ಜನರು ಬದಲಾಗುತ್ತಾರೆ, ಸಂಬಂಧಗಳು ಬದಲಾಗುತ್ತವೆ, ಪರಿಸ್ಥಿತಿಗಳು ಬದಲಾಗುತ್ತವೆ. ಆದರೆ ನಿಮ್ಮ ಜೀವನದ ದಿಕ್ಕನ್ನು ನೀವು ನಿರ್ಧರಿಸಬಹುದು. ಆದ್ದರಿಂದ
ಬದಲಾಗು. ನಿನ್ನವರು ಬದಲಾಗಿದ್ದರೆ ನೀನು ಕುಗ್ಗಬೇಡ. ನಿನ್ನನ್ನು ನೀನೇ ಬದಲಾಯಿಸಿಕೋ. ನಿನ್ನ ನೋವನ್ನು ಶಕ್ತಿಯನ್ನಾಗಿ ಮಾಡಿಕೋ. ನಿನ್ನ ಜೀವನವನ್ನು ನೀನೇ ಗೆಲ್ಲು. ಇದೇ ಜೀವನದ ಒಂದು